ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರೂ ನಾವು ಹಲವಾರು ಬಾರಿ ಅನುಭವಿಸಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರೂ ಸಾಧನೆಯ ಹಾದಿಯಲ್ಲಿ ಸದಾ ಪ್ರಯತ್ನ ಪಡುತ್ತಲೇ ಇರ್ತೀವಿ. ಹೊಸ ಹೊಸ ಚಾಲೆಂಜಸನ್ನು ಸ್ವೀಕರಿಸ್ತಾನೆ ಇರ್ತೀವಿ. ತುಂಬ ಜನ ಈ ಚಾಲೆಂಜಸನ್ನು ಸ್ವೀಕರಿಸಿ ಉನ್ನತವಾದ ಸಾಧನೆಯನ್ನು ಕೂಡ ಮಾಡ್ತಾರೆ. ಆದರೆ ನಮ್ಮ ಸಾಧನೆಯನ್ನು ನಾವು ನಮ್ಮ ಒಂದು ಸಣ್ಣ ತಪ್ಪಿನಿಂದ ಎಷ್ಟೋ ಬಾರಿ ನಷ್ಟ ಮಾಡ್ಕೊಳ್ತಿರ್ತೀವಿ. ಹಾಗಾಗಿ ನಿಮ್ಮ ಸಾಧನೆಯನ್ನು ನಷ್ಟಗೊಳಿಸುತ್ತಿರುವ ಒಂದು ಸಣ್ಣ ತಪ್ಪು ಯಾವುದು ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡೋಣ. ಯಾವುದೇ ವಿಚಾರಕ್ಕಾಗಲಿ ನಾವು ಸಕ್ಸಸ್ಸನ್ನು ಪಡಿಬೇಕಾದ್ರೆ ವರ್ಷಗಳ ಸಾಧನೆಯನ್ನು ಮಾಡಿರ್ತೀವಿ. ಅದರಲ್ಲೂ ನಮ್ಮ ಅಂತರ್ಯಾತ್ರೆ ಅಂದರೆ ಆತ್ಮ ಸಾಧನೆಯ ಹಾದಿಯಲ್ಲಿ ವರ್ಷಗಟ್ಟಲೆ ಸಾಧನೆ ಮಾಡಿದಾಗ ನಾವು ಉನ್ನತ ಹಂತವನ್ನು ತಲುಪ್ತೀವಿ. ಆದರೂ ಕೂಡ ನಾವೆಷ್ಟೇ ಸಾಧನೆ ಮಾಡಿದಾಗಲೂ ಕೂಡ ನಾವು ಸಮಾಧಿ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಆ ದಿವ್ಯತೆಯನ್ನು ನಮ್ಮಲ್ಲಿ ಹೊಂದೋದಕ್ಕೆ ನಮಗಾಗ್ತಾ ಇಲ್ಲ ಅಂತ ತುಂಬ ಜನ ಸಮಸ್ಯೆಯನ್ನು ಪಡ್ತಾ ಇರ್ತಾರೆ. ಹಾಗಾದರೆ ನಾವು ಎಷ್ಟೇ ಸಾಧನೆ ಮಾಡಿದರೂ ಅದೆಲ್ಲದೂ ಎಲ್ಲಿ ನಷ್ಟ ಆಗ್ತಿದೆ, ಆ ಸಾಧನೆ ನಷ್ಟ ಆಗಲಿಕ್ಕೆ ನಾವು ಮಾಡ್ತಿರ್ತಕ್ಕಂಥ ಸಣ್ಣ ತಪ್ಪು ಏನು ಅಂತನ್ನ ನಾವು ಖಂಡಿತ ಐಡೆಂಟಿಫೈ ಮಾಡಿಕೊಳ್ಳೇಬೇಕು. ಕಣ್ಮುಚ್ಚಿ ಕುಳಿತುಕೊಳ್ಳೋ ಮಟ್ಟಕ್ಕೆ ಮಾತ್ರ ನಾವು ಸಾಧನೆ ಮಾಡಿದ್ರೆ ಅದು ಎಂದೂ ಇನ್ನೊಂದು ಹಂತವನ್ನು ದಾಟೋದೇ ಇಲ್ಲ. ನಾವು ಅದಕ್ಕಾಗಿ ಆಳವಾದಂತಹ ಒಂದು ಆವಿಷ್ಕಾರವನ್ನೇ ಮಾಡಬೇಕಾಗುತ್ತೆ. 24 ತಾಸು ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂತಹ ಒಂದು ನಮ್ಮ ಜೀವನ ಶೈಲಿ, ಆಲೋಚನಾ ಶೈಲಿ, ಮಾತಿನ ಶೈಲಿ ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಮಾತನಾಡದೆ ಇರೋದು ಅಂದರೆ ನಮ್ಮಿಂದ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವೆಲ್ಲರೂ ಸಂಘಜೀವಿಗಳು. ಪ್ರತಿನಿತ್ಯ 10 ಹಲವು ಅಗತ್ಯತೆಗಳಿಗಾಗಿ ನಾವು ಮಾತನಾಡಲೇಬೇಕಾಗತ್ತೆ. ಆದರೆ ನಾವು ಮಾಡಿದ ಸಾಧನೆ ನಾವು ಆಡುವ ಮಾತುಗಳಿಂದ ನಷ್ಟ ಹೊಂದುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾ? ಹೌದು ಫ್ರೆಂಡ್ಸ್, ನಿಜ. ನಾವೇನು ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಎನರ್ಜೀಸ್ ವರ್ಕ್ ಆಗುತ್ತೆ. ಹಾಗಾಗಿ ನೀವೆಷ್ಟೇ ಸಾಧನೆಯನ್ನು ಮಾಡಿದರೂ ಕೂಡ ಯಾಕೆ ಉನ್ನತ ಹಂತಕ್ಕೆ ಹೋಗೋಕ್ಕಾಗಲ್ಲ ಅಂತಂದರೆ ನಾವು ಆಡ್ತಕ್ಕಂತಹ ಮಾತೇ ಅದಕ್ಕೆ ಕಾರಣ. ನಾವು ಆಡುವ ಮಾತು, ನಾವು ಆಡುವ ಮಾತಿನಲ್ಲಿರುವ ವ್ಯವಹಾರದ ನೀತಿ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಮಾತು ಮಧುರವಾಗಿದ್ದರೆ ನಾವು ಕೈ ಹಾಕುವ ಎಲ್ಲ ಕೆಲಸಗಳಲ್ಲೂ ಕೂಡ ಮಧುರ ವ್ಯವಹಾರವೇ ನಡೆಯುತ್ತೆ. ನಮಗೆಲ್ಲರಿಗೂ ಕರ್ಮ ಸಿದ್ಧಾಂತ ಗೊತ್ತಿದೆ. ನೀವೆಂದಾದ್ರೂ ಗೋಲ್ ಗುಂಬಸ್ಗೋ ಅಥವಾ ಇನ್ಯಾವುದೋ ಪ್ರತಿಧ್ವನಿಯನ್ನು ಕೇಳುವಂಥ ಜಾಗಕ್ಕೂ ಹೋಗಿರ್ತೀರ. ಅಲ್ಲಿ ನಿಮ್ಮದೇ ಧ್ವನಿ ಪ್ರತಿಧ್ವನಿಯಾಗಿ ಮರಳಿ ಬರುತ್ತೆ ಹೊರತು ಬೇರೆ ಇನ್ಯಾವುದೋ ಅಲ್ಲ. ಹಾಗಾಗಿ ನಾವು ಚಿಕ್ಕ ಬೀಜವನ್ನು ಹಾಕ್ತೀವಿ, ಅದು ಎಷ್ಟು ದೊಡ್ಡ ಮಟ್ಟದ ವೃಕ್ಷವಾಗಿ ಬೆಳೆದು ನಿಲ್ಲುತ್ತೆ ಅಲ್ವಾ? ಸೊ ಹಾಗೆ ನಮ್ಮ ಮಾತು ಕೂಡ ಒಂದು ಚಿಕ್ಕ ಬೀಜದಂತೆ. ಅದು ಎಷ್ಟು ಮಟ್ಟದ ಒಳ್ಳೆಯ ಮರವಾಗಿಯೂ ಬೆಳಿಬಹುದು ಅಥವಾ ಕೆಟ್ಟ ಒಂದು ಪರಿಣಾಮವನ್ನು ಬೀರ್ತಕ್ಕಂತಹ ಇನ್ನೇನೋ ಸಮಸ್ಯೆಯನ್ನು ಕೂಡ ತಂದುಕೊಡಬಲ್ಲದು. ನಾವು ಮಾತನಾಡುವ ಧ್ವನಿಯೇ ನಮಗೆ ಪ್ರತಿಧ್ವನಿಯಾಗಿ ಕೇಳಿಸುವ ಹಾಗೆ ನಾವು ಆಡುವ ಮಾತು, ಅದರಲ್ಲಿ ಇರ್ತಕ್ಕಂತಹ ಉದ್ದೇಶ ನಮಗೆ ವಾಪಸ್ ಬರೋದಂತೂ ಖಚಿತ. ಹಾಗಾಗಿ ಮಾತು ಸಂತೋಷವನ್ನು ತಂದುಕೊಡಬಲ್ಲದು, ಮಾನ ಸಮ್ಮಾನಗಳನ್ನು ಕೂಡ ತಂದುಕೊಡಬಲ್ಲದು. ನಮ್ಮ ಮಾತು ಎಷ್ಟೊಂದು ಶಕ್ತಿಶಾಲಿ ಗೊತ್ತೇ? ನಮ್ಮ ಮಾತಿಗೆ ಮ್ಯಾಗ್ನೆಟಿಕ್ ಪವರ್ ಇದೆ. ಅದು ಬೇಕು ಅಂದರೆ ಆನಂದವನ್ನು, ಶಾಂತಿ, ನೆಮ್ಮದಿಯನ್ನು ತಂದುಕೊಡುವಂತಹ ಮಾತಾಗುತ್ತೆ. ಹಾಗಾಗಿ ನಾವು ಮಾತನ್ನು ಎಷ್ಟು ದೊಡ್ಡ ಅಸ್ತ್ರ, ಅದೆಷ್ಟು ಶಕ್ತಿಶಾಲಿ ಅಸ್ತ್ರ, ಅದನ್ನು ಸರಿಯಾಗಿ ಉಪಯೋಗಿಸೋದನ್ನು ಕಲಿಯಬೇಕಾಗುತ್ತೆ. ನಾಲಿಗೆಯ ಮೇಲೆ ಸಂಯಮ ಇರಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗಾದರೆ ಈ ಮಾತಿನ ಆಳವಾದ ಅರ್ಥ ಏನು ಗೊತ್ತೇ? ಕಠಿಣವಾದ ಅಹಿತಕಾರಿಯಾದಂತಹ ಮಾತು ವಿಕೃತಿಯನ್ನು ಸೃಷ್ಟಿ ಮಾಡುತ್ತೆ. ವಿಕೃತವಾದ ಮಾತು ವಿಕೃತ ಮನಸ್ಥಿತಿಯನ್ನೇ ಸೃಷ್ಟಿ ಮಾಡುತ್ತೆ. ಕಡಿದ್ರೆ ಬಹುಶಃ ಮರ ಚಿಗುರುತ್ತೋ ಏನೋ, ಆದರೆ ಕ್ರೂರವಾದಂತಹ ವಿಕೃತವಾದಂತಹ ಮಾತು ಯಾವತ್ತೂ ಯಾವ ಮನಸ್ಸನ್ನು ಚಿಗುರಲು ಬಿಡೋದೇ ಇಲ್ಲ. ಹಾಗಾಗಿ ಕೊಡಲಿಗಿಂತ ಹರಿತವಾದಂತಹ ಶಕ್ತಿ ನಮ್ಮ ಮಾತಿಗಿದೆ. ಸೊ ಮಾತು ಪವಿತ್ರತೆಯ ಕನ್ನಡಿಯೂ ಹೌದು. ಅದನ್ನು ನಾವು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ನಾವು ಮಾತನ್ನು
ನಮ್ಮ ಮಾತು ಒಂದು ಪವಿತ್ರತೆಯ ಕನ್ನಡಿ ಅನ್ನೋದನ್ನು ಅರಿತು ಉಪಯೋಗಿಸಿದ್ರೆ ಖಂಡಿತ ಅದು ಎಲ್ಲ ಕಡೆ ಪವಿತ್ರತೆಯ ಪರಿಮಳವನ್ನೇ ಪಸರಿಸುತ್ತೆ. ಮಾತನ್ನು ಆಡಬೇಕು ನಿಜ, ಆದರೆ ಅದನ್ನು ವಿವೇಕದಿಂದ ಆಡಬೇಕು. ಏನು ಹಾಗಂದರೆ ಅಂತೀರಾ, ನಾವು ಮಾತನಾಡುವ ಪ್ರತಿಯೊಂದು ಮಾತಿಗೂ ತುಂಬಾ ಪವರ್ ಇರುತ್ತೆ. ನೀವು ಆಡಿದ ಮಾತು ಬ್ರಹ್ಮಾಸ್ತ್ರದಂತೆ ಯೂನಿವರ್ಸ್ನ ಎಲ್ಲ ದಿಕ್ಕುಗಳಲ್ಲಿನೂ ಹರಡಿಕೊಳ್ಳುತ್ತೆ. ನೀವು ಒಂದು ವೇಳೆ ಶ್ಲಾಘನೆಯ, ಪ್ರಶಂಸೆಯ, ಒಳ್ಳೆಯ ಮಾತುಗಳನ್ನು ಆಡಿದ್ದೆ ಆದರೆ ಅದೇ ಬ್ರಹ್ಮಾಸ್ತ್ರ ಇಡೀ ಯೂನಿವರ್ಸನ್ನು ಆವರಿಸಿ ವಾಪಸ್ ನಿಮಗೆ 100 ಪಟ್ಟು ಅದೇ ಪ್ರಶಂಸೆ, ಅದೇ ಒಂದು ಒಳ್ಳೆಯತನ, ಶ್ಲಾಘನೆಯ ಒಂದು ಸನ್ನಿವೇಶವನ್ನು ತಂದುಕೊಡುತ್ತೆ. ಒಂದು ವೇಳೆ ನಾವು ಆಡುವ ಮಾತು ಇನ್ನೊಬ್ಬರ ಬದುಕಿಗೆ ನೋವುಂಟು ಮಾಡುವ, ಮಾರಕವಾಗುವ ಕೆಟ್ಟ ಮಾತಾಗಿದ್ದರೆ ಖಂಡಿತ ನಿಮಗೆ 1000 ಪಟ್ಟು ಅದು ಅದೇ ರೂಪದಲ್ಲಿ ವಾಪಸ್ ಬರುತ್ತೆ ಅನ್ನೋದಂತೂ ಸತ್ಯ. ಹಾಗಾದರೆ ಮಾತು ವಿವೇಕದಿಂದ ಇರೋದು ಅಂದರೆ ಏನು ಅಂತೀರಾ? ಮಾತನ್ನು ಆಡಬೇಕು, ಎಲ್ಲಿ ಮಾತನಾಡಬೇಕು, ಯಾವಾಗ ಮಾತನಾಡಬೇಕು, ಏಕೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅನ್ನೋದನ್ನು ನಾವು ತುಂಬ ಅವೇರ್ನೆಸ್ಸಿಂದ ಬಳಸ್ಕೊಳ್ಬೇಕಾಗತ್ತೆ. ಇದನ್ನೇ ವಿವೇಕದ ಮಾತು ಅಂತ ಕರೆಯೋದು. ಯಾವ್ಯಾವುದೋ ಸನ್ನಿವೇಶದಲ್ಲಿ ಇನ್ಯಾವುದೋ ಮಾತನ್ನು ಆಡಿದ್ರೆ ಅದು ಖಂಡಿತ ಆ ಸನ್ನಿವೇಶದ ಒಂದು ಮಾರ್ಮಿಕತೆಯನ್ನೇ ಕಳೆದುಬಿಡುತ್ತೆ. ಯುದ್ಧದ ಸಮಯದಲ್ಲಿ ಇನ್ಯಾವುದೋ ಉಡಾಫೆಯ ಶೃಂಗಾರದ ಮಾತನ್ನು ಆಡುವುದು ಅತ್ಯಂತ ಅಹಿತಕಾರಿ. ಊಟದ ಹೊತ್ತಿನಲ್ಲಿ ಕೆಟ್ಟ ಸುದ್ದಿಗಳನ್ನು, ಇನ್ಯಾವುದೋ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಸುದ್ದಿಗಳನ್ನು ಮಾತನಾಡೋದು ಕೂಡ ತುಂಬಾ ಅಪಾಯಕಾರಿ. ಆ ಮಾತು ಕೇವಲ ನಮ್ಮ ಮನಸ್ಸಲ್ಲಿ ಮಾತ್ರ ಅಲ್ಲ, ನಾವು ತಿನ್ನುವ ಕಣದಲ್ಲೂ ಕೂಡ ತನ್ನ ಭಾವನೆಯನ್ನು ಹೊಂದಿಯೇ ಒಳಹೋಗುತ್ತೆ. ಸೊ ಹಾಗಾಗಿ ನಾವು ವಿವೇಕದಿಂದ ಎಲ್ಲಿ, ಯಾವಾಗ, ಹೇಗೆ, ಏಕೆ, ಎಷ್ಟು ಮಾತನಾಡಬೇಕು ಅನ್ನೋದನ್ನು ತುಂಬಾ ಅವೇರ್ನೆಸ್ನಿಂದ ಪಾಲನೆ ಮಾಡಬೇಕು. ನಾವು ಆಡುವ ಮಾತು ಒಂದು ಸನ್ನಿವೇಶವನ್ನು ಒಳ್ಳೆಯ ತಿರುವಿಗೂ ತೆಗೆದುಕೊಂಡು ಹೋಗ್ಬೋದು, ಅಥವಾ ತುಂಬಾ ಕೆಟ್ಟ ಸನ್ನಿವೇಶವನ್ನಾಗಿ ಪರಿವರ್ತನೆ ಮಾಡಬಹುದು. ಹೇಗೆ ಅಂತೀರಿ? ಒಂದೇ ಒಂದು ವಿಚಾರಕ್ಕೆ ಇಬ್ಬರಿಗೆ ಭಿನ್ನಾಭಿಪ್ರಾಯ ಇತ್ತು ಅಂತ ತಿಳ್ಕೊಳ್ರಿ. ಆಗ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ರೀತಿ ಇನ್ನೊಬ್ಬರನ್ನು ಕನ್ವಿನ್ಸ್ ಮಾಡುವಂತಹ ರೀತಿಯದ್ದಾಗಿದ್ದರೆ ಬಹುಶಃ ಅವರ ಮನಸ್ಸು, ಭಾವನೆಗಳು ಬದಲಾಗಬಹುದು. ಅದನ್ನು ಬಿಟ್ಟು ನಾವು ಅವರಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನು ವಿರೋಧಿಸುವ ಮಾತನಾಡಿದ್ರೆ ಅವರು ಖಂಡಿತ ಅದನ್ನು ನೆಗೆಟಿವ್ ಆಗಿ ತಗೊಂಡು ನಮ್ಮ ಮೇಲೆ ದ್ವೇಷ, ವೈಷಮ್ಯಗಳನ್ನು ಬೆಳೆಸ್ಕೊಳ್ಳುವಂತಹ ಸಂದರ್ಭವೂ ಕೂಡ ಬರಬಹುದು. ಹಾಗಾಗಿ ನಮ್ಮ ಮಾತಿನ ರೀತಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಮಾಡುವಂಥ ಸಾಧ್ಯತೆ ಇರುತ್ತೆ. ವಿ ಆರ್ ನಾಟ್ ಟಾಕಿಂಗ್ ವಿತ್ ಥಿಂಗ್ಸ್ ಆ್ಯಂಡ್ ರೋಬೋಟ್ಸ್. ನಾವು ಮಾತನಾಡ್ತಾ ಇರೋದು ವಸ್ತುಗಳ ಜೊತೆಗೂ ರೋಬೋಟ್ಗಳ ಜೊತೆಗೂ ಅಲ್ಲ. ನಾವು ಮಾತನಾಡ್ತಾ ಇರತಕ್ಕಂಥದ್ದು ಮನಸ್ಸು, ಭಾವನೆಗಳನ್ನು ಹೊಂದಿರುವಂತಹ ಹೃದಯದ ಜೊತೆಗೆ, ಜೀವಂತ ವ್ಯಕ್ತಿಗಳ ಜೊತೆಗೆ. ಹಾಗಾಗಿ ನಾವು ಮಾತನಾಡುವುದು ದೊಡ್ಡವರ ಜೊತೆ ಆಗಿದ್ದಲ್ಲಿ ಗೌರವಪೂರ್ವಕವಾಗಿ ಮಾತನಾಡಿ, ಸಮವಯಸ್ಕರ ಜೊತೆ ಆಗಿದ್ದಲ್ಲಿ ಸ್ನೇಹಪೂರ್ವಕವಾಗಿ ಮಾತನಾಡಿ, ಚಿಕ್ಕವರ ಜೊತೆ ಆಗಿದ್ದಲ್ಲಿ ಕರುಣೆ, ಪ್ರೀತಿಗಳಿಂದ ಮಾತನಾಡಬೇಕು. ನಾವು ಎಷ್ಟೋ ಬಾರಿ ಮಕ್ಕಳಿಗೆ ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲ ಅಂದಾಗೆಲ್ಲ ಕೆಟ್ಟ ಪದಗಳನ್ನು ಬಳಸ್ತಿರ್ತೀವಿ, ನೆಗೆಟಿವ್ ಎನರ್ಜಿ ಇರೋ ಪದಗಳನ್ನು ಬಳಸ್ತಿರ್ತೀವಿ. ನೀನೊಬ್ಬ ನಾಲಾಯಕ್, ನಿನ್ನ ಕಣ್ಣಿಂದ ಯಾವ ಸಾಧನೆಯೂ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಆದರೆ ಅದರ ಬದಲಾಗಿ ಆ ಮಗುವಿನಲ್ಲಿರುವ ಒಳ್ಳೆಯತನವನ್ನು ಮೊದಲು ಹೇಳಿ, ನೀನು ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಇಲ್ಲ, ನೀನು ಏನು ಬೇಕಾದರೂ ಸಾಧನೆ ಮಾಡಬಲ್ಲೆ, ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟು ನೋಡು ಅಂತ ನಾವು ಆ ಮಗುವಿಗೆ ಬೆಂಗಾವಲಾಗಿ ನಿಂತರೆ ಖಂಡಿತ ಆ ಮಗುವಿನ ಮನಸ್ಸು ಪಾಸಿಟಿವ್ ವೇನಲ್ಲಿ ಬದಲಾಗಿ ಹೋಗುತ್ತೆ. ಅದನ್ನೇ ನೆಗೆಟಿವ್ ಮಾತುಗಳನ್ನು ಆಡಿಬಿಟ್ರೆ ಶಾಶ್ವತವಾಗಿ ಅದು ಎಂದೂ ಚಿಗುರದೇ ಹೋಗುವ ಮರ ಆಗಬಹುದು. ನೀವು ಫ್ಯಾಮಿಲಿನಲ್ಲಿ, ಫ್ರೆಂಡ್ಸ್ ಜೊತೆಯಲ್ಲಿ ಸ್ನೇಹ ಭಾವದಿಂದ, ಪ್ರೀತಿಯಿಂದ ಮಾತನಾಡಿದ್ರೆ ಯಾರನ್ನೇ ಬೇಕಾದ್ರೂ ಕೂಡ ಕನ್ವಿನ್ಸ್ ಮಾಡಬಹುದು. ಯಾವುದೇ ವಿಚಾರಕ್ಕೂ ಕೂಡ ಇನ್ನೊಂದು ಬಾರಿ ಆಲೋಚನೆ ಮಾಡೋದಕ್ಕೆ ಅವರನ್ನು ಮನವೊಲಿಸಬಹುದು. ನೀವು ವ್ಯಾಪಾರಿಯಾಗಿದ್ದರೆ ನಿಮಗೆ ಅಂಗಡಿಗೆ ಬರ್ತಕ್ಕಂತಹ ಒಬ್ಬ ಕಸ್ಟಮರ್ಗೆ ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿ, ಡೌನ್ ಟು ಅರ್ತ್ ಆಗಿ ಮಾತನಾಡಿದ್ರೆ ಅವರಿಗೆ ಖಂಡಿತ ನಿಮ್ಮ ವ್ಯವಹಾರದ ರೀತಿ ಇಷ್ಟ ಆಗಿ ನೀವು
ಉನ್ನತ ಒಂದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ಬೋದು. ಮಾತುಕತೆಯನ್ನು ನಾವು ಆಡುವಾಗ ಇತರರ ಮಾತಿಗೆ ನಾವು ಕೊಡ್ತಕ್ಕಂತಹ ಮನ್ನಣೆ ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿ ಕೇವಲ ನಮ್ಮ ಅಭಿಪ್ರಾಯವನ್ನು ಪ್ರತಿಪಾದನೆ ಮಾಡೋದಕ್ಕಿಂತ ಮುಖ್ಯವಾಗಿ ಬೇರೆಯವರಿಗೂ ಮನ್ನಣೆ ಕೊಟ್ಟು ಅವರ ಅಭಿಪ್ರಾಯವನ್ನು ಗೌರವಿಸಿ ಮಾತನಾಡುವಂಥ ಹಲವು ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬಹುದು. ಅಹಂಕಾರವನ್ನು ಬಿಟ್ಟು ಮಾತನಾಡೋದು ಎಲ್ಲ ರೀತಿಯ ಗೆಲುವಿಗೆ ಕಾರಣ ಆಗುತ್ತೆ. ಒಂದು ಮಾತು ನೀವು ಎಕ್ಸೆಪ್ಟ್ ಮಾಡಿಕೊಂಡಾಗ ಅದು ಆಂತರಿಕ ಶಾಂತಿ ಮತ್ತು ಖುಷಿಯನ್ನು ತಂದುಕೊಡಬಲ್ಲದು. ನೀವು ಯಾರದ್ದೇ ಮಾತನ್ನು ವಿರೋಧಿಸಿದಾಗ ಅಂದರೆ ರೆಜಿಸ್ಟ್ ಮಾಡಿದಾಗ ಅದು ಉದ್ವಿಗ್ನ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಬಲ್ಲದು. ನಾವು ಯಾರದ್ದೇ ಮೇಲೆ ಉಪಯೋಗಿಸುವಂತಹ ಭಯ, ಬೈಗುಳ, ಬ್ಲ್ಯಾಕ್ ಮೇಲ್, ಬೆದರಿಕೆ ಇವು ಯಾವುದೇ ವ್ಯಕ್ತಿಯನ್ನು ನಮ್ಮಿಂದ ದೂರ ಮಾಡಬಲ್ಲದು. ಅದು ನಿಮ್ಮ ಹತ್ತಿರದವರಾದರೂ ಸರಿ, ನಿಮಗೆ ದೂರದವರಾದರೂ ಸರಿ. ಯಾವತ್ತೂ ಅವರ ಮನಸ್ಸಿನಲ್ಲಿ ಈ ಥರದ ಭಾವನೆಗಳನ್ನು ಹುಟ್ಟುಹಾಕುವಂಥ ಮಾತು ನಮ್ಮದೆಂದೂ ಆಗಿರಬಾರದು. ಹಾಗಾಗಿ ನಾವು ಮಾತನಾಡಬೇಕಾದ್ರೆ ಅದು ಸುಖಿ ಮತ್ತು ಸಮೃದ್ಧ ಬದುಕನ್ನು ನಿರ್ಮಿಸುವಂಥ ಹಾದಿ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಸಾಧಕನ ಮಾತು ಹೇಗಿರಬೇಕು ಅಂತೀರಾ? ನಮಗೆ ಶಬ್ದಗಳ ಕಂಪನವಿದೆ. ಆ ಶಬ್ದಗಳ ಕಂಪನಕ್ಕೆ ತುಂಬಾ ಎನರ್ಜಿ ಇದೆ. ಅದು ಆಂತರಿಕ ಮತ್ತು ಬಾಹ್ಯವಾಗಿ ಸದಾಕಾಲ ಎಲ್ಲರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆಂತರಿಕವಾಗಿ ನೀವು ಆಡುವ ಮಾತು ನಿಮ್ಮ ಮನಸ್ಸನ್ನು ಇನ್ನೂ ಬೆಳೆಸಲಿಕ್ಕೆ ಸಹಾಯ ಮಾಡುತ್ತೆ. ಅದು ಬಾಹ್ಯವಾಗಿ ತಾನು ಸೃಷ್ಟಿಸಿದ ಕಂಪನಗಳಿಂದ ಬೇರೆಯವರ ಮನಸ್ಸನ್ನು ಕೂಡ ಬೆಳೆಸಬಲ್ಲದು, ನಾಶ ಕೂಡ ಮಾಡಬಲ್ಲದು. ಹಾಗಾಗಿ ನಿಮ್ಮ ಶಬ್ದಗಳಿಗೆ ಅಪಾರವಾದ ಕಂಪನ ಶಕ್ತಿ ಇದೆ ಅನ್ನೋದನ್ನು ನೆನಪಿನಲ್ಲಿಟ್ಕೊಂಡು ಮಾತನಾಡಿ ಫ್ರೆಂಡ್ಸ್. ಇದು ಶಬ್ದವೆಂದರೆ ಧ್ವನಿ ತರಂಗ ಮಾತ್ರವಲ್ಲ. ಶಬ್ದವೆಂದರೆ ಅದೊಂದು ಸೃಷ್ಟಿಯೂ ಹೌದು, ವಿಧ್ವಂಸಕ ಶಕ್ತಿಯೂ ಹೌದು. ನೀವು ಮಾತನಾಡುವ ಮಾತು ಯಾವುದೇ ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ಸೃಷ್ಟಿಸಬಲ್ಲದು, ಇಲ್ಲವೇ ಆತನನ್ನು ವಿಧ್ವಂಸಕ ಶಕ್ತಿಯನ್ನಾಗಿಯೂ ಕೂಡ ಸೃಷ್ಟಿಸಬಲ್ಲದು. ನಾವು ಹೇಳುವ ಒಳ್ಳೆಯ ಮಾತು ಪ್ರಭಾವ ಬೀರದ ಎಷ್ಟೋ ಜನ ಸಾಧಕರಾಗಿ ಜಗತ್ತಿಗೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ಮಾತು ಉಗ್ರರಿಗೆ ಹೇಳುವ ಮಾತುಗಳು ಅವರನ್ನು ವಿಧ್ವಂಸಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿವೆ. ಹಾಗಾಗಿ ನಮ್ಮ ಮಾತು ಕೇವಲ ಧ್ವನಿ ತರಂಗವಲ್ಲ, ಅದೊಂದು ಅಪ್ರತಿಮವಾದ ಶಕ್ತಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಾತು ಆತ್ಮ ಸಾಧನೆಯ ಹೆದ್ದಾರಿಯ ವಾಹಕವಾಗಿದೆ. ಹಾಗಾಗಿ ನಮ್ಮ ವಾಣಿಯು ಸಂಯಮವನ್ನು ಹೊಂದಿರಲಿ, ನಮ್ಮ ಹೃದಯವು ಕರುಣೆಯನ್ನು ಹೊಂದಿರಲಿ. ಆಂತರಿಕ ರಾಕ್ಷಸರ ವಿರುದ್ಧವಾದ ವಿಜಯವಾಗಲಿ ನಮ್ಮ ಮಾತು. ಇದು ಕುರುಕ್ಷೇತ್ರ ನಡೆದದ್ದು ಕೂಡ ಅಧರ್ಮದ ವಿರುದ್ಧ ಧರ್ಮದ ವಿಜಯವಾಗಿಯೇ. ಹಾಗಾಗಿ ಕುರುಕ್ಷೇತ್ರ ಮತ್ತೆಲ್ಲೋ ಇಲ್ಲ, ಅದು ನಮ್ಮೊಳಗೆ ಇದೆ. ಧರ್ಮ ಅಧರ್ಮಗಳೆರಡೂ ನಮ್ಮೊಳಗೆ ಇದೆ. ನಾವು ಯಾವುದರ ವಿರುದ್ಧ ಯಾವುದನ್ನು ಗೆಲ್ಲಬೇಕು, ಅದಕ್ಕಾಗಿ ಯಾವ ಅಸ್ತ್ರವನ್ನು ಬಳಸಬೇಕು ಅಂತಂದರೆ ಅದು ಮಾತಿನ ಮೂಲಕ. ಹಾಗಾಗಿ ನಾವು ನಮ್ಮ ಮಾತನ್ನು ಮಾತೇ ಮುತ್ತು ಮಾತೇ ಮೃತ್ಯು. ಹಾಗಾಗಿ ಮಾತು ಅನ್ನೋದು ಯಾವುದೇ ತರಹದ ಸಂದರ್ಭಗಳನ್ನು ಕೂಡ ಗೆಲ್ಲಬಹುದು, ಇಲ್ಲವೇ ಅತ್ಯುತ್ತಮ ಸಂದರ್ಭಗಳನ್ನು ಕೂಡ ಯುದ್ಧದ ಭೂಮಿಯನ್ನಾಗಿ ಬದಲಾಯಿಸಬಲ್ಲದು. ಅದಕ್ಕೆ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ. ಮಾತನ್ನು ನಾವು ಜ್ಯೋತಿರ್ಲಿಂಗದಂತೆ, ಅಂದರೆ ಮಾತು ಬೇರೇನೂ ಅಲ್ಲ, ನಮ್ಮ ಆತ್ಮ ಸ್ವರೂಪಿಯಾಗಿರುವಂತಹ ಪರಮಾತ್ಮನಿಗೆ ಸಮಾನವಾದದ್ದು ಅನ್ನುವಂಥದ್ದು. ಸೊ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಮಾತಿಗಿರತಕ್ಕಂತಹ ಅಪರಿಮಿತವಾದ ಶಕ್ತಿಯನ್ನು ಅರಿತುಕೊಳ್ಳ್ರಿ. ಯಾವ ರೀತಿ ಮಾತನಾಡಿದ್ರೆ ನಮ್ಮ ಸಾಧನೆಗೆ ಬಲ ಸಿಗುತ್ತೆ, ಯಾವ ರೀತಿ ಮಾತನಾಡಿದ್ರೆ ನಮ್ಮ ಸಾಧನೆ ನಷ್ಟವಾಗುತ್ತೆ ಅನ್ನೋದನ್ನು ದಯವಿಟ್ಟು ಈ ಕ್ಷಣವೇ ಕುಳಿತುಕೊಂಡು ಯೋಚನೆ ಮಾಡಿ. ನೀವು ತುಂಬಾ ಶ್ರಮಪಟ್ಟು ಸಾಧಿಸಿದಂತಹ ಎಲ್ಲ ಶಕ್ತಿಗಳನ್ನು ಕೇವಲ ನಿಮ್ಮ ಮಾತಿನ ತಪ್ಪಿನಿಂದಾಗಿ ಕಳೆದುಕೊಳ್ಳುವಂಥದ್ದು ಬೇಡ. ಹಾಗಾಗಿ ತುಂಬಾ ಅರಿವಿನಿಂದ ಮಾತನಾಡೋದು ಮುಖ್ಯ ಆಗುತ್ತೆ. ಅವೇರ್ನೆಸ್ಸಿಂದ ಮಾತನಾಡಿ. ನಮ್ಮ ಪ್ರತಿಯೊಂದು ಮಾತು ಬ್ರಹ್ಮಾಸ್ತ್ರ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಮಾತನಾಡಿ. ಯಾವುದೇ ಕಾರಣಕ್ಕೂ ನಮ್ಮ ಬಾಯಿಂದ ನೆಗೆಟಿವ್ ಮಾತುಗಳಾಗಲಿ, ಇನ್ನೊಬ್ಬರಿಗೆ ನೋಯಿಸುವಂತಹ ಅಪವಾದಗಳನ್ನು ಕೊಡುವಂತಹ ಮಾತುಗಳಾಗಲಿ ಬರದೇ ಇರಲಿ. ಸದಾ ಅವು ಬೇರೆಯವರಿಗೆ ಪ್ರೇರಣೆಯಾಗುವ ಮಾತುಗಳಾಗಿರಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಮಾತನಾಡೋಣ. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಮ ಸಾಧನೆಯನ್ನು ನಷ್ಟಗೊಳಿಸುತ್ತಿರುವ
ಒಂದು ಸಣ್ಣ ತಪ್ಪು ಯಾವುದು? ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಗೆ ಶೇರ್ ಮಾಡಿ. ತುಂಬಾ ಅರಿವಿನಿಂದ ಪಾಸಿಟಿವ್ ಆಗಿ ಶಕ್ತಿಯನ್ನು ಉಳಿಸ್ಕೊಳ್ಳುವಂಥ ಮಾತನಾಡುವುದನ್ನು ರೂಢಿಸಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.